ಹಲೋ ಹಾಯ್ ಫ್ರೆಂಡ್ಸ್. ಇವತ್ತು ಬಂದುಬಿಟ್ಟು ನಾನು ಸೆಲೆರಿಯೋ VXi ಮಾಡಲ್ 2022 ಮಾಡಲ್ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಈ ಗಾಡಿ ನಂಬರ್ ಬಂದುಬಿಟ್ಟು KA31N9746 ವೆಹಿಕಲ್ ಇದಾಗಿರುತ್ತೆ. ಇದರಲ್ಲಿ ನಿಮಗೆ ಪವರ್ ವಿಂಡೋ ಸಿಗುತ್ತೆ, ಟಚ್ ಸ್ಕ್ರೀನ್ ಸಿಗುತ್ತೆ, ಹಾಗೆ ನಿಮಗೆ 2 ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ವಿತ್ ನಿಮಗೆ CNG ಆಪ್ಷನ್, ಪೆಟ್ರೋಲ್ ಆಪ್ಷನ್ ಎರಡೂ ಇದೆ. ನಿಮಗೆ ಪರ್ ಕೆ ಜಿ CNG 30 to 35 ಕಿಲೋಮೀಟರ್ ಪರ್ kg CNGಗೆ ನಿಮಗೆ ಮೈಲೇಜ್ ಕೊಡುತ್ತೆ ಈ ವೆಹಿಕಲ್ಲು. ನೋಡ್ಬೋದು, ನಾನು ಇದನ್ನ ಗಾಡಿ ತೊಗೊಂಡು ಆಲ್ರೆಡಿ 1 ಇಯರ್ ಆಗಿದೆ. ನಾನು ಬೇರೆಯವ್ರ ಹತ್ರ ಪರ್ಚೇಸ್ ಮಾಡಿದ್ದು ಯೂಸ್ಡ್ ವೆಹಿಕಲ್ನ ಪರ್ಚೇಸ್ ಮಾಡಿದ್ದು. ಇದರಲ್ಲಿ ನಿಮಗೆ CNG ಆಪ್ಷನ್ ಇರೋದ್ರಿಂದ ನಿಮಗೆ ಫ್ಯೂಲಲ್ಲಿ ಉಳಿತಾಯ ಮಾಡ್ಬೋದು. ನೀವು ನೋಡಿ, ನಿಮಗೆ ಇಂಟೀರಿಯರ್ ತೋರಿಸ್ತೀನಿ. ಈಗ ಇಂಟೀರಿಯರ್ ಹೇಗಿದೆ ಅಂತ. ಇಂಟೀರಿಯರ್ ಬಂದುಬಿಟ್ಟು ಲೆದರ್ ಅಪಾಲ್ಸ್ಟ್ರಿ ಸೀಟ್ ಕವರ್ಸ್ ಇದೆ ನೋಡಿ. ಗೇರ್ ರಾಡು ವಿತ್ ಪವರ್ ಸ್ಟೇರಿಂಗು, ಇದು ಟಚ್ ಸ್ಕ್ರೀನು, ಇದು ಪವರ್ ವಿಂಡೋ ಅಪ್ ಆ್ಯಂಡ್ ಡೌನು, ಇದು ಲಾಕು, ಇದು ಪವರ್ ವಿಂಡೋ ಲಾಕು. ನಾನು ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ದು ಮ್ಯೂಸಿಕ್ ಸಿಸ್ಟಮು. ಇದು ರೇರ್ ಫ್ರಂಟ್ ಆ್ಯಂಡ್ ರೇರ್ ಮಿರರು. ನಾನು ಆಲ್ರೆಡಿ ತೊಗೊಂಡು 1 ಇಯರ್ ಆಗಿದೆ. ನಿಮಗೆ ಡಿಕ್ಕಿ ಸ್ಪೇಸ್ ತೋರಿಸ್ತೀನಿ. ಡಿಕ್ಕಿ ಸ್ಪೇಸ್ ಇರೋಂಗಿಲ್ಲ ಇದರಲ್ಲಿ, ಬಟ್ ತೋರಿಸ್ತೀನಿ. ಏನಂದರೆ CNG ಟ್ಯಾಂಕು ಅಥವಾ ಒಂದು CNG ಟ್ಯಾಂಕು ಪ್ಲಸ್ ವೀಲ್ ಇರೋದ್ರಿಂದ ನಿಮಗೆ ಡಿಕ್ಕಿ ಸ್ಪೇಸ್ ಸಿಗೋಲ್ಲ ಇದರಲ್ಲಿ. ಇದನ್ನ ಈ ವೀಲ್ನ ನೀವು ರಿಮೂವ್ ಮಾಡಿ ಇದರಲ್ಲಿ ಸ್ವಲ್ಪ ಅಂದರೆ ನಿಮಗೆ ಪೂರಾ ಲಗೇಜ್ ಹೋಗೋಂಗಿಲ್ಲ. ಸ್ವಲ್ಪ ನಿಮ್ಗೇನು ನೀವೇನು 1 ಡೇ ಟ್ರಿಪ್ ಪ್ಲ್ಯಾನ್ ಮಾಡಿದ್ರೆ ಈ ವೀಲ್ನ ರಿಮೂವ್ ಮಾಡಿದ್ರೆ ನಿಮಗೆ ಸ್ಪೇಸ್ ಸಿಗುತ್ತೆ, ಸ್ವಲ್ಪ ಸಿಗುತ್ತೆ, ಅದು ಸಿಕ್ಕಾಪಟ್ಟೆ ಸಿಗೋಲ್ಲ. ಇದು ಪಾರ್ಸಲ್ ಟ್ರೇ ಆಫ್ಟರ್ ಮಾರ್ಕೆಟ್ ನಾನೇ ಹಾಕ್ಸಿರೋದು. ಇದು CNG ಕೆಪಾಸಿಟಿ ನಿಮಗೆ 7.5 kg CNG ಟ್ಯಾಂಕ್ ಇರೋದು ಕೆಪಾಸಿಟಿ ಅದರದ್ದು. ಇನ್ನೊಂದು ಫ್ರೆಂಡ್ಸು, ನಿಮಗೆ ಬ್ಯಾಕ್ ಸೈಡು ಲೆಗ್ ಸ್ಪೇಸ್ ತೋರಿಸ್ತೀನಿ ಫ್ರೆಂಡ್ಸ್. ಇದರಲ್ಲಿ ಈ ಕಾರಲ್ಲಿ ಬಂದುಬಿಟ್ಟು ಬ್ಯಾಕ್ ಸೈಡ್ ಲೆಗ್ ಸ್ಪೇಸು ಚೆನ್ನಾಗಿದೆ. ಆಲ್ಮೋಸ್ಟ್ ಒಂದು 3 to 4 ಮೆಂಬರ್ಸ್ ನೀವು ಸಿಟ್ ಮಾಡ್ಬೋದು. ಬಟ್ RTO ರೂಲ್ಸ್ ಪ್ರಕಾರ ನೀವು ಓನ್ಲಿ 3 ಮೆಂಬರ್ಸ್, ಮುಂದೆ 2 ಅಂದರೆ 4+1 ವೆಹಿಕಲ್. ಇದು ಲೆಗ್ ಸ್ಪೇಸ್ ಎಲ್ಲ ಚೆನ್ನಾಗಿದೆ. ನಾನು ಸೀಟ್ನ ಹಿಂದಕ್ಕೆ ಸರಿಸಿದ್ದೀನಿ, ಅದರಿಂದ ನಿಮಗೆ ಸ್ಪೇಸ್ ಕಾಣ್ತಾ ಇಲ್ಲ. ಮುಂದೆ ಸ್ಪೇಸ್ ಸಿಕ್ಕಾಪಟ್ಟೆ ಇದೆ, ಮುಂದೆ ನೋಡ್ಬೋದು ನೀವು. ಮುಂದೆ ನಾ ಸೀಟು ಹಿಂದ್ಗಡೆ ಸರಿಸಿರೋದ್ರಿಂದ ನಿಮ್ಗೆ ಲೆಗ್ ಸ್ಪೇಸ್ ಕಾಣ್ತಾ ಇಲ್ಲ ಅಷ್ಟೇ. ಮತ್ತು ಇದರಲ್ಲಿ ಬಂದುಬಿಟ್ಟು ನಿಮಗೆ ನಾನು ಆಫ್ಟರ್ ಮಾರ್ಕೆಟು ನಾನು ವೆಹಿಕಲ್ ತೊಗೊಂಡಿದ ಮೇಲೆ ನಾನು ಟೈರ್ಸ್ ಹಾಕ್ಸಿದ್ದೀನಿ. ಆಲ್ಮೋಸ್ಟ್ 100% ಟೈರ್ ಇದೆ. ಯಾಕಂದರೆ ಮೊದಲಿನ ಟಯರು ಎಲ್ಲ ಪೂರ್ತಿ 0 ಆಗಿತ್ತು, ಅದರಿಂದ ನಾನು 100% ಟಯರು ಇದೆ. ಈಗ ಆಲ್ಮೋಸ್ಟ್ ನಾನು ಹಾಕ್ಸಿ ಒಂದು 3 to 4 ಮಂತ್ಸ್ ಆಗಿದೆ. ಬಟ್ ಇದರಲ್ಲಿ ಬಂದುಬಿಟ್ಟು ನಾವು ಈ ವೆಹಿಕಲ್ ನಮಗೆ ಏನು ಸಮಸ್ಯೆ ಇಲ್ಲ. ಯಾಕಂದರೆ ಚೆನ್ನಾಗಿದೆ, ಓಡಿಸೋಕೆ ಚೆನ್ನಾಗಿದೆ, ಸ್ಪೇಸ್ ಚೆನ್ನಾಗಿದೆ. ಇಂಟೀರಿಯರು ನಮಗೆಲ್ಲ ಆಲ್ಮೋಸ್ಟು ಸುಪೀರಿಯರ್ ಕಾರಲ್ಲಿ ಏನು ನಮಗೆ ಫೀಲ್ ಸಿಗುತ್ತಲ್ಲ, ಆ ಫೀಲು ಈ ವೆಹಿಕಲಲ್ಲಿ ಸಿಗುತ್ತೆ ನಮಗೆ. ಮೋರ್ ಇನ್ಫಾರ್ಮೇಷನ್ಗಾಗಿ ನನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.